ನಮಸ್ಕಾರ, ಶುಭ ಸಂಜೆ. ಸಂಕಲ್ಪ ಸುದ್ದಿ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಇದೇ ಜುಲೈ 14ನೇ ತಾರೀಕು ಗುಪ್ತ ನವರಾತ್ರಿಯ ವಿಶೇಷ ಕಾರ್ಯಕ್ರಮ ನಡೀತಾ ಇದೆ. ನೀವು ಕೂಡ ಪಾಲ್ಗೊಳ್ಳಲಿಕ್ಕೆ ಅವಕಾಶ ಇರುತ್ತೆ. ಯಾವಾಗ ಬರಬೇಕು, ಎಲ್ಲಿ ಬರಬೇಕು, ಇದೆಲ್ಲರ ಬಗ್ಗೆ ಕೂಡ ತಿಳ್ಕೊಳ್ಬೇಕು ಅಂತಂದರೆ ಸ್ಕ್ರೀನ್ ಮೇಲೆ ಸಂಖ್ಯೆಗಳು ಬರ್ತಾ ಇದೆ. ಈಗಲೇ ಕರೆ ಮಾಡಿ ನೀವು ಮಾಹಿತಿಯನ್ನು ಪಡ್ಕೊಳ್ಬಹುದು. ಜೀವನದಲ್ಲಿ ಆಗ್ತಾ ಇರುವಂಥ ಅನೇಕ ರೀತಿಯಾಗಿರುವಂಥ ಸಮಸ್ಯೆಗಳು, ತೊಂದರೆಗಳು, ಕಷ್ಟಗಳು ಬರ್ತಾ ಇದೆ. ಇದಕ್ಕೆ ಏನಾದರೂ ಒಂದು ಸೊಲ್ಯೂಷನ್ ಕೊಡಿ ಅಂತಂದರೆ ಇವತ್ತೇ ಈಗಲೇ ನೀವು ಅಕ್ಷಯ ವೃಕ್ಷವನ್ನು ಬಂದ್ ಮಾಡ್ಕೊಳ್ಳಿ. ಖಂಡಿತ ನಿಮ್ಮ ಸಮಸ್ಯೆಗಳಿಂದ, ತೊಂದರೆಗಳಿಂದ ನೀವು ಆದಷ್ಟು ಬೇಗ ಹೊರಗಡೆ ಬರೋದಕ್ಕೆ ನಿಮಗೆ ಸಹಾಯ ಆಗುತ್ತೆ. ಇನ್ನು ಕಾರ್ಯಕ್ರಮದಲ್ಲಿ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿ ಅವರಿದ್ದಾರೆ. ಗುರುಗಳ ಕಾರ್ಯಕ್ರಮಕ್ಕೆ ಬಂದ್ ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಗುರುಗಳೇ, ಮನುಷ್ಯ ಅಂದಮೇಲೆ ಸಹಜವಾಗಿ ತಪ್ಪು ಮಾಡ್ತಾರೆ ಅಂತ ಹೇಳ್ಬೋದು. ಆದರೆ ಕೆಲವು ಸತಿ ಗೊತ್ತಿದ್ದು ಮಾಡಿರ್ತಾರೋ, ಗೊತ್ತಿಲ್ಲದೆ ಮಾಡಿರ್ತಾರೋ ಗೊತ್ತಿಲ್ಲ. ಉದಾಹರಣೆಗೆ ಹೇಳ್ಬೇಕು ಅಂತಂದರೆ, ಯಾರೋ ಹಿರಿಯರಿಗೆ ನಾವು ರೆಸ್ಪೆಕ್ಟ್ ಕೊಡದೇ ಇರುವಂಥದ್ದು, ಅಥವಾ ಮನೆಗೆ ಯಾರಾದರೂ ಬಂದಾಗ ನಾವು ಸರಿಯಾದ ರೀತಿಯಲ್ಲಿ ಅವ್ರನ್ನ ಟ್ರೀಟ್ ಮಾಡದೇ ಇರುವಂಥದ್ದು, ಅಥವಾ ಈ ರೀತಿ ಸಮಸ್ಯೆಗಳಾದಾಗ ಇದರಿಂದ ನಾವು ಹೊರಗಡೆ ಬರಬೇಕು ಅಂತಂದರೆ ಇದಕ್ಕೇನಾದರೂ ಒಂದು ರೆಮಿಡಿ ಇದೆ. ಯಾಕೆ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ ಅಂತಂದರೆ, ನಮ್ಗೆ ಯಾವುದಾದ್ರೂ ಕೆಲಸಗಳು ಏನೂ ಸಕ್ಸಸ್ ಆಗ್ತಾ ಇಲ್ಲ ಅಂದಾಗ ನಮ್ಗೆ ಯಾವ ಪಾಪ ಸುತ್ಕೊಂಡಿದೆಯೋ ಏನೋ ಅಂತ ಈ ಒಂದು ಆಲೋಚನೆ ನಮ್ಮನ್ನು ಮೂಡುತ್ತೆ ಅಂತ ಹೇಳ್ಬೋದು. ಸೊ ಅದಕ್ಕೆ ಈ ಒಂದು ಸಮಸ್ಯೆಯಿಂದ, ಗೊತ್ತಿಲ್ಲದೆ ಮಾಡಿರುವಂಥ ತಪ್ಪುಗಳಿಂದ ನಾವು ಹೊರಗಡೆ ಬರಬೇಕು ಅಂತಂದರೆ ಇದಕ್ಕೇನಾದರೂ ರೆಮಿಡಿ ತಿಳಿಸ್ಕೊಡ್ಬೇಕಾದ್ರೆ ದಯವಿಟ್ಟು. ಯಾವ ಥರದ ರೆಮಿಡಿ ಕೇಳ್ತೀರಿ ನೀವು? ಮಂತ್ರದ್ದೋ, ಯಂತ್ರದ್ದೋ, ತಂತ್ರದ್ದೋ? ತಂತ್ರವನ್ನು ತಿಳಿಸ್ಕೊಡ್ತೀವಿ. ಏನಕ್ಕೆ ತಂತ್ರ ತಾಯಿ? ಬೇಗ ಅದು ವರ್ಕ್ ಆಗುತ್ತೆ ಅನ್ನೋದು. ಅದು ಇತ್ತೀಚೆಗೆ ತಂತ್ರ ಸೀರಿಯಸ್ಸೇ ತೆಗಿತಾ ಇದ್ದೀರಿ ನೀವು ಸಾಯಂಕಾಲ. ಪ್ರತಿಯೊಬ್ಬರು ಕೂಡ ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಅಂದರೆ ಈ ತಂತ್ರ ಪದ್ಧತಿನಲ್ಲಿ ಸರ್ವ ಪಾಪಹರ ದೇವಿ ಅಂತ ಬರುತ್ತೆ. ಸರ್ವ ಪಾಪಹರ ಅಂದರೆ ಸರ್ವ ರೀತಿಯಲ್ಲೂ ಕೂಡ ಪಾಪ. ಈಗ ನೀವು ಕೇಳಿದಾಗೆ ನಿಜ, ಅದು ಮನೆಗೆ ನೆಂಟರು ಬಂದಿದ್ದಾಗಲೋ ಅವರ ಮನಸ್ಸು ಘಾಸಿಯಾಗಿ ಹೋಗ್ಬಾರ್ದು. ನಮ್ಮ ಮನೆಯಿಂದ ಏನು ಮನೆಗೆ ಹೋದ್ವಿ, ಅಟ್ಲೀಸ್ಟು ಕೂತ್ಕೊಳ್ಳಿ ಅಂತ ಅಂದಿಲ್ಲ, ಬಲವಂತವಾಗಿ ಏನೋ ನಾವು ಹೋಗಿದ್ದೀವಿ ಅಥವಾ ಬೇಸರ ಊಟ ಮಾಡಿ ಅಂತ ಅನ್ನಲಿಲ್ಲ. ನನಗೆ ಕೆಲವು ಕಡೆ ಕೇಳ್ತಾರೆ, ಅದು ಬೇರೆ. ಬಟ್ ಇಲ್ಲ ಅಂತಂದಾಗ ಅದು ಗುರುಗಳಿಗೂ ಕೂಡ ಹಾಗೇನಾದರೂ ಮಾಡಿದ್ದಾರೆ, ಗುರುದ್ರೋಹ ಮಾಡಿದ್ರೂ ಕೂಡ ಬಹಳ ಕಷ್ಟ ಅಂತೆ ಅದರಿಂದ ಹೊರಗೆ ಬರಲಿಕ್ಕೆ. ಹಾಗಾಗಿ ಅಂತಹ ಗುರುದ್ರೋಹದಿಂದ ಹಿಡಿದು ನಾವೇನಾದರೂ ಮಾಡಿದರೆ ಈ ಸರ್ವ ಪಾಪಹರ ದೇವಿಯ ತಂತ್ರವನ್ನು ನೀವು ತಾಮ್ರದ ತಗಡಿನಲ್ಲಾಗಿರಬಹುದು, ಬುರ್ಜ ಪತ್ರೆ ಮೇಲಾಗಿರಬಹುದು, ಒಂದು ವೈಟ್ ಬಿಳಿಯ ಹಾಳೆಯ ಮೇಲಾಗಿರಬಹುದು ಬರೆದು ಬಿಟ್ಟು ಪೂಜೆ ಮಾಡಿ. ಇದಕ್ಕೆ ಕೂಡ ಅಷ್ಟೇ. ಹೇಗಿದ್ದರೂ ಕೂಡ ಈ ಒಂದು ನವರಾತ್ರಿಗಳ ಸಂದರ್ಭದಲ್ಲಿ ನಾನು ನಿಮಗೆ ಈ ತಂತ್ರ ಪದ್ಧತಿ ತಿಳಿಸ್ತಾ ಇರೋದ್ರಿಂದ ವಾರಾಹಿಯನ್ನು ನೀವು ಮನಸ್ಸಲ್ಲಿಟ್ಕೊಂಡು, ವಾರಾಹಿ ದೇವಿಯೇ ನನ್ನ ಎಲ್ಲ ಪಾಪಗಳನ್ನು ತೊಳೆದಾಕು ಅಂತ ಹೇಳುತ್ತಾ ಗುಡಾನ್ನವನ್ನು ನೈವೇದ್ಯ ಮಾಡತಕ್ಕಂಥದ್ದು. ಈ ಯಂತ್ರವನ್ನು ಬರೆದು ಬಿಟ್ಟು ದೇವರ ಮುಂದುಗಡೆ ಒಂದು ತಾಂಬೂಲ, ಆ ತಾಂಬೂಲದಲ್ಲಿ ಇದನ್ನು ಇಟ್ಟು ಬಿಡ್ತಕ್ಕಂತಹದ್ದು. ಗುಡಾನ್ನವನ್ನು ನೈವೇದ್ಯ ಮಾಡ್ತೀನಿ ಅಂತಂದಾಗ ಆ ಸಮಸ್ಯೆಯಿಂದ ಹೊರಗೆ ಬರುತ್ತೀರಿ. ಸರ್ವವಿಧದ ಪಾಪಗಳಿಂದ ನೀವು ಹೊರಗೆ ಬರಲಿಕ್ಕೆ ಈ ತಂತ್ರ ಪದ್ಧತಿ ಬಹಳಷ್ಟು ಸುಲಭದ ದಾರಿ ನಿಮಗೆ ಮಾಡಿಕೊಡುತ್ತೆ. ಇದೀಗ ನಿಮ್ಮ ಮುಂದೆ ಆ ತಂತ್ರ ಪದ್ಧತಿ. ಓಂ ಹುಂ 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 65 72 2 7. ಹುಂ ಹುಂ ಓಂ ಹುಂ 6 3 69 68. ಹುಂ ಓಂ ಹುಂ ಹುಂ 71 66 8 1. ಹುಂ 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 ಓಂ 4 5 78 67. ಈ ತಂತ್ರ ಪದ್ಧತಿಯನ್ನು ಮಾಡ್ಕೊಳ್ತೀನಿ ಅಂತಂದಾಗ ಬಹಳ ಅಭ್ಯುದಯದ ಫಲವನ್ನು ಕಾಣ್ತೀರಿ. ಯಾಕೆಂದರೆ ಸರ್ವ ವಿಧದ ಪಾಪಗಳು ಕೂಡ ತೊಳೆಯಲಿಕ್ಕೆ ಈ ಬೀಜಾಕ್ಷರಗಳು ಮತ್ತು ಈ ಸಂಖ್ಯೆಗಳು ಸರ್ವ ಪಾಪಹಾರ ದೇವಿ. ಅಂದರೆ ನವರಾತ್ರಿಗಳ ಸಂದರ್ಭದಲ್ಲಿ ಈ ತಂತ್ರ ಪದ್ಧತಿಯನ್ನು ಮಾಡ್ತೀನಿ ಅಂತಂದರೆ ಸುಲಭವಾಗಿ, ನಾವು ಗೊತ್ತಿಲ್ಲವಲ್ಲ ಯಾವ ರೀತಿ ಪಾಪ ಮಾಡಿದ್ದೀವೋ ಅದಕ್ಕೆ ಅಂತಹದ್ದು ನಾವೇನು ಮಾಡಿದರೂ ಕೂಡ ಅಂತಹ ಪಾಪ ಪ್ರಾಯಶ್ಚಿತ್ತಕ್ಕಾಗಿ ಈ ತಂತ್ರ ಪದ್ಧತಿಯನ್ನು ಮಾಡಿಕೊಳ್ತಾ ಬಹುಬೇಗ ಹೊರಗೆ ಬರ್ತಾ ಸುಗಮದ ದಾರಿಯನ್ನು ತಾವು ಕಾಣ್ತೀವಿ. ಗೊತ್ತಿಲ್ಲದೆ ಮಾಡಿರುವಂಥ ತಪ್ಪುಗಳಾಗಿರ್ಬೋದು ಅಥವಾ ಗುರುದ್ರೋಹ ಮಾಡಿದರೂ ಕೂಡ ಈ ಒಂದು ರೆಮಿಡಿಯನ್ನು ಫಾಲೋ ಮಾಡೋದ್ರಿಂದ ನಾವು ಸುಲಭವಾಗಿ ಹೊರಗಡೆ ಬರ್ತೀವಿ ಅಂತ ತಿಳಿಸ್ಕೊಡ್ತೀವಿ. ಬಹಳ ಧನ್ಯವಾದಗಳು. ನಮಸ್ಕಾರ. ಹರೇ ಶ್ರೀನಿವಾಸ. ಸೊ ತಪ್ಪುಗಳನ್ನ ಬೇಕು ಅಂತ ಮಾಡೋದಕ್ಕೆ ಹೋಗೋದಿಲ್ಲ. ಕೆಲವೊಂದ್ಸರಿ ಗೊತ್ತಿಲ್ಲದೆ ಅವರ ಒಂದು ಮನಸ್ಸಿಗೆ ಹೊರಟಾಗಿತ್ತು ಅಥವಾ ಗೊತ್ತಿಲ್ಲದೆ ಆ ಒಂದು ತಪ್ಪುಗಳನ್ನ ಮಾಡಿದ್ದೀವಿ ಅಂತಂದರೆ ಈ ಒಂದು ನೀವು ರೆಮಿಡಿಯನ್ನು ಫಾಲೋ ಮಾಡಿದ್ರೆ ಖಂಡಿತ ಅದರಿಂದ ಹೊರಗಡೆ ಬರ್ತೀರಾ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.